ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಮೂಂಗ್ ದಾಲ್ ಯೂಸ್ ಮಾಡಿ ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮಕ್ಕಳಿಗೆ ತುಂಬ ಹೆಲ್ದಿ ಮತ್ತು ಒನ್ ಪಾಟ್ ಮೀಲ್. ಸೊ ನೋಡಿ, ಇದರಲ್ಲಿ ನಾನು ಹೆಸರು ಬೇಳೆ, ತೊಗರಿಬೇಳೆ ಮತ್ತು ಹೆಸರು ಕಾಳು ಇದೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಮಕ್ಕಳಿಗೆ ಯಾವಾಗಲೂ ಸ್ವಲ್ಪ ಸ್ವಲ್ಪನೇ ಮಾಡಬೇಕು, ಜಾಸ್ತಿ ಅಲ್ಲ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಮುಷ್ಟಿಗಿಂತ ಕಡಿಮೆ ಈ ಥರ ಒಂದು ಚಿಕ್ಕ ಬಟ್ಲಲ್ಲಿ ಎಲ್ಲ ಗ್ರೇನ್ಸು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ತೊಳ್ಕೊಂಡು ಬಂದಿದ್ದೀನಿ. ತೊಳ್ಕೊಂಡಾದಮೇಲೆ ಈಗ ನೋಡಿ, ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸು, ಬೀಟ್ರೂಟು, ಆಮೇಲೆ ಫ್ಲವರು, ಸ್ವಲ್ಪ ಆಲೂಗಡ್ಡೆ, ಈ ಥರ ಚಿಕ್ಕ ಚಿಕ್ಕ ಪೀಸು. ನೀವು ಬೇರೆ ಯಾವುದಾದ್ರೂ ತರಕಾರಿ ಯೂಸ್ ಮಾಡ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾನು ಕುಕ್ಕರಲ್ಲಿ ಮೊದಲಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗಲ್ಲ, ಮಗುಗೆ ಮಾಡ್ತಿರೋದ್ರಿಂದ ತುಪ್ಪನೇ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹಾಗೇ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತೀನಿ. ಇಂಗು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗಲೇ ನಾನು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇಲ್ಲ. ಸೊ ಫಸ್ಟಿಗೆ ಇದನ್ನೆಲ್ಲ ಹಾಕ್ಕೊಂಡು ಆಮೇಲೆ ತರಕಾರಿನ ಹಾಕಿ ಮಿಕ್ಸ್ ಮಾಡೋದು. ತುಂಬ ಈ ಥರ ಕರಿಬೇವು ಅದು ನಾನು ಆ್ಯಡ್ ಮಾಡಿಲ್ಲ ಇದರಲ್ಲಿ. ನೀವು ಬೇಕು ಅಂದರೆ ಆಪ್ಷನಲ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಹಾಗೆಯೇ ಇದಷ್ಟೂ ಆ್ಯಡ್ ಮಾಡಿ ಈಗ ಒಂದು ಚಿಟಿಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ತುಪ್ಪದಲ್ಲಿ ಅರಿಶಿನ ಸುಡಬಾರ್ದು, ಹಾಗಾಗಿ ನಾನು ಅರಿಶಿನ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಂಟಿಸೆಪ್ಟಿಕ್, ಮಗುಗೆ ತುಂಬಾ ಒಳ್ಳೆಯದು. ಈಗ ಇಂಗು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸೊ ಅದಕ್ಕೆ ಇಂಗು ಹಾಕ್ತೀನಿ. ಇಂಗು ಹಾಕಿಲ್ಲ ಅಂದರೆ ನೀವು ಅದ್ರ ಬದಲು ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ನಾನು ಗಾರ್ಲಿಕ್ನ ಅವಾಯ್ಡ್ ಮಾಡಿದ್ದೀನಿ, ಇಂಗನ್ನು ಯೂಸ್ ಮಾಡಿದ್ದೀನಿ. ಆಮೇಲೆ ಈ ಕಲಸಿಟ್ಟಿರೋ ಎಲ್ಲ ಗ್ರೀನ್ಸ್ನೂ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೋಬೇಕು. ಎಷ್ಟು ಒಂದು ಬಟ್ಲ ತೊಗೊಂಡಿದ್ದೆ, ಸೊ ಒಂದು 2-3 ಬಟ್ಲ ನೀರು ಹಾಕ್ಕೊಂಡು ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ವಿಷಲ್ ಹೊಡೆಸ್ಕೋಬೇಕು. ಯೂಶ್ವಲಿ ನಾವೊಂದು 3-4 ಸೀಟಿ ಹೊಡೆಸ್ತೀವಿ, ಬಟ್ ಮಕ್ಕಳಿಗೆ ಸ್ವಲ್ಪ ಮೆತ್ತಗೆ ಬೇಕಾಗಿರೋದ್ರಿಂದ ಒಂದು 6-7 ಸೀಟಿನ ನಾನು ಅಂದರೆ 6-7 ಸೀಟಿ ಆಗಕ್ಕೆ ಬಿಡಬೇಕು. ಅದಾಗಿದ ಮೇಲೆ ನೀವು ಸ್ಮ್ಯಾಶ್ ಮಾಡಿ ಮಗುಗೆ ಕೊಡಬಹುದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ರೀತಿ ಗ್ರೇನ್ಸ್ ಇರೋದ್ರಿಂದ ನೀವು ಜಾಸ್ತಿ ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಮೇಲೆ ತುಪ್ಪ ಮತ್ತು ಸ್ವಲ್ಪ ನಿಂಬೆಹಣ್ಣು ಬೇಕಿದ್ರೆ ಹಿಂಡಿ ಮಗುಗೆ ತಿನ್ನಿಸ್ಬೋದು. ನೋಡಿ, ಈ ಥರ ರೈಸ್ ಚೆನ್ನಾಗಿ ಬಂದಿದೆ. ಇದನ್ನು ಮೆತ್ತಗೆ ಮಾಡಿ ಮಗುಗೆ ಕೊಟ್ಟರೆ ಆಗೋಯಿತು. ಸೊ ಐ ಹೋಪ್ ಇವತ್ತಿನ ಕಿಚಡಿ ರೆಸಿಪಿ ಲೈಕ್ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಈ ಥರ ರೆಸಿಪೀಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.